ಇವತ್ತು ನಾವು ಈ CVFM 10 ಮಾರ್ಕ್ಸ್ ಕ್ವೆಶ್ಚನ್ ಒಂದು EBIT, ಅದೇ ಕ್ಯಾಲ್ಕುಲೇಷನ್ ಆಫ್ EBIT, ನೆಟ್ ಇನ್ವೆಸ್ಟ್ಮೆಂಟ್, ROIC, FCF ಕ್ಯಾಲ್ಕುಲೇಟ್ ಮಾಡೋದು ಕೊಟ್ಟಿರ್ತಾರೆ. ಸೊ ಇದು 2 ಪೇಪರಲ್ಲಿ ರಿಪೀಟ್ ಆಗಿದೆ ಈ ಕೈಂಡ್ ಆಫ್ ಕ್ವೆಶ್ಚನ್. ಸೊ ಮೇ ಬಿ ವಿ ಮೈಟ್ ಆಲ್ಸೋ ಗೆಟ್ ದಿಸ್. ಸೊ 10 ಮಾರ್ಕ್ಸಿಗೆ ಇದೊಂದು ಪ್ರಾಬ್ಲಮ್, ಇನ್ನೊಂದು PE ರೇಷಿಯೋ ಅದು ಐಡೆಂಟಿಫೈ ಮಾಡೋದು ಅದೊಂದಿರುತ್ತೆ. ಸೊ ಅದೆರಡು ನಾವು ಕಲ್ತ್ಕೊಳ್ಳೋಣ. ಈ ಕ್ವೆಶ್ಚನಲ್ಲಿ ಫಾರ್ಮ್ಯಾಟ್ ಏನಂದರೆ ಅವ್ರು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ ಮತ್ತು ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ಅದನ್ನು ಕೊಟ್ಬಿಟ್ಟು ವಾಟ್ ಈಸ್ ದ EBIT, ಟ್ಯಾಕ್ಸ್ ಆನ್ EBIT, ನೆಟ್ ಇನ್ವೆಸ್ಟ್ಮೆಂಟ್, FCFF, ROIC ಅಂತ ಈ ಥರ ಕೇಳ್ತಾರೆ. ಸೊ ನೆಕ್ಸ್ಟ್ ಅದೇ ಥರದ್ದು 2023 ಪೇಪರಲ್ಲಿ 11th ಕ್ವೆಶ್ಚನ್ ಆಗಿ ಕೇಳಿದ್ದಾರೆ. EBIT, ಟ್ಯಾಕ್ಸ್ ಆನ್ EBIT, ನೋ ಪ್ಲಾಟ್, ನೆಟ್ ಇನ್ವೆಸ್ಟ್ಮೆಂಟ್, ಆಪರೇಟಿಂಗ್ ಫ್ರೀ ಕ್ಯಾಶ್ ಫ್ಲೋ, ನೆಟ್ ಆಪರೇಟಿಂಗ್ ಕ್ಯಾಶ್ ಫ್ಲೋ, ಫ್ರೀ ಕ್ಯಾಶ್ ಫ್ಲೋ, ಇನ್ವೆಸ್ಟೆಡ್ ಕ್ಯಾಪಿಟಲ್, ROIC, ಗ್ರೋತ್ ರೇಟ್. ಏನಪ್ಪ ಇದಿಷ್ಟು ಕೊಟ್ಟಿದ್ದಾರೆ ಅಂತ ಯು ಡೋಂಟ್ ವರಿ, ಇವೆಲ್ಲ ಫಾರ್ಮ್ಯಾಟಲ್ಲೇ ಕವರ್ ಆಗಿರುತ್ತೆ. ಫಾರ್ಮ್ಯಾಟ್ ಮಾಡ್ತಾನೆ ನಮಗೆ ಆನ್ಸರ್ ಸಿಕ್ಕಿರುತ್ತೆ. ಸೊ ಅವ್ರು ಇನ್ ಡೀಟೇಲಾಗಿ ಇದನ್ನು ಐಡೆಂಟಿಫೈ ಮಾಡಿ ಅಂತ ಕೊಟ್ಟರೆ, ಇದನ್ನು ಇನ್ ಡೀಟೇಲಾಗಿ ಕೊಟ್ಟಿಲ್ಲ. ಬಟ್ ಫಾರ್ಮ್ಯಾಟಲ್ಲಿ ಬರಿಬೇಕಾದ್ರೆ ಎವ್ರಿಥಿಂಗ್ ವಿಲ್ ಕವರ್. ಓಕೆ, ಸೊ ಇವಾಗ ನಾವೇನೇನು ಐಡೆಂಟಿಫೈ ಮಾಡಬೇಕು? EBIT ಫಾರ್ ದ ಇಯರ್ 2, ಟ್ಯಾಕ್ಸ್ ಆನ್ EBIT, ನೆಟ್ ಇನ್ವೆಸ್ಟ್ಮೆಂಟ್, ಫ್ರೀ ಕ್ಯಾಶ್ ಫ್ಲೋ ಆ್ಯಂಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಓಕೆ, ಸೊ ಫಸ್ಟ್ EBIT, ಟ್ಯಾಕ್ಸ್ ಆನ್ EBIT ಆ್ಯಂಡ್ ನೋ ಪ್ಲಾಟ್ನ ನಾವು ಐಡೆಂಟಿಫೈ ಮಾಡೋಣ. ನೋ ಪ್ಲಾಟ್ ಅವ್ರು ಕೇಳಿಲ್ಲ, ಬಟ್ ನಾವು ಫಾರ್ಮ್ಯಾಟಲ್ಲೇ ನೋ ಪ್ಲಾಟು, EBIT, ಟ್ಯಾಕ್ಸ್ ಆನ್ ಒಂದು ಫಾರ್ಮ್ಯಾಟಲ್ಲೇ EBIT, ಟ್ಯಾಕ್ಸ್ ಆನ್ EBIT ಆ್ಯಂಡ್ ನೋ ಪ್ಲಾಟ್ ಕವರ್ ಆಗಿರುತ್ತೆ. ಓಕೆ, ಇವರು ಜಸ್ಟ್ ಸೆಕೆಂಡ್ ಇಯರ್ಗೆ ಕೇಳಿದ್ದಾರೆ. ಸೊ ನಾವು ಒಂದೇ ಅಮೌಂಟ್ ಕಾಲಮ್ ಹಾಕೋಬೇಕು. ಇನ್ ಕೇಸ್ ಅವರು 2 ಇಯರ್ ಕೇಳಿದರೆ 2 ಕಾಲಮ್ಸ್ ಹಾಕೋಬೇಕು. 3 ಇಯರ್ಸಿಗೆ ಕೇಳಿದರೆ 3 ಕಾಲಮ್ಸ್ ಹಾಕೋಬೇಕು. ಓಕೆ, ಸೊ ಒಂದೇ ಇಯರ್ ಕೇಳಿರೋದ್ರಿಂದ ಒಂದೇ ಅಮೌಂಟ್ ಕಾಲಮ್ ಬರುತ್ತೆ. ಸೆಕೆಂಡ್ ಇಯರ್. ಇಫ್ ಇನ್ ಕೇಸ್ ಅವರು ಐಡೆಂಟಿಫೈ EBIT ಫಾರ್ ಇಯರ್ 2 ಆ್ಯಂಡ್ ಇಯರ್ 3 ಅಂತ ಕೇಳಿದರೆ, ಇಯರ್ 2 ಒಂದು ಕಾಲಮು, ಇಯರ್ 3 ಒಂದು ಕಾಲಮ್, ಬಟ್ ಸೇಮ್ ಕ್ಯಾಲ್ಕುಲೇಷನ್ಸ್. ಒಂದು ವರ್ಷಕ್ಕೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವೋ 3rd ಇಯರ್ಗೂ ನಾವು ಅದೇ ಥರನೇ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಹಾಕ್ಕೊಂಡು ಫಸ್ಟ್ ಏನು ಬರುತ್ತೆ ಅಂದರೆ PBT. ಈ ಫಾರ್ಮ್ಯಾಟಲ್ಲಿ ಫಸ್ಟ್ ಪರ್ಟಿಕ್ಯುಲರ್ಸ್ ಬರೋದಂದರೆ PBT. ಸೊ ಕ್ವೆಶನಲ್ಲಿ PBT ವ್ಯಾಲ್ಯೂ ಎಷ್ಟಿದೆ ಅಂತ ನಾವು ನೋಡಬೇಕು. ಕ್ವೆಶನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕೊಟ್ಟಿರ್ತಾರೆ PBT ಫಾರ್ ಇಯರ್ 2 ಇಸ್ 7,400. ಸೊ 7,400ನ ಎಂಟ್ರಿ ಮಾಡ್ಕೋಬೇಕು. ಅದಕ್ಕೆ ಆ್ಯಡ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಹೆಂಗೆ ಕೊಟ್ಟಿದ್ದಾರೆ ಅಂತ ಅದೇ ಸೇಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲೇ ನಿಮಗೆ ಬಂದಿರುತ್ತೆ. ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅಂತ ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಸೊ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅಮೌಂಟು ಫಾರ್ ಸೆಕೆಂಡ್ ಇಯರ್ ಇಟ್ ಇಸ್ 1,600. ಸೊ 1,600. ನೆಕ್ಸ್ಟ್ ಮೈನಸ್ ಇಂಟ್ರೆಸ್ಟ್ ಇನ್ಕಮ್. ಇದನ್ನು ಇಂಟ್ರೆಸ್ಟ್ ಇನ್ಕಮ್ ಅಂತ ಡೈರೆಕ್ಟಾಗಿ ಕೊಟ್ಟಿರಲ್ಲ, ಇನ್ಕಮ್ ಫಾರ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಅಂತ ಕೊಟ್ಟಿರ್ತಾರೆ. ಸೊ ದಟ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಅ ಇಂಟ್ರೆಸ್ಟ್ ಇನ್ಕಮ್. ಓಕೆ, ಸೊ ಅದನ್ನು ನಾನು ಬ್ರ್ಯಾಕೆಟಲ್ಲೂ ಬರೆದಿದ್ದೀನಿ. ಸೊ ಇಂಟ್ರೆಸ್ಟ್ ಇನ್ಕಮ್ ಅಂದರೆ ಇನ್ಕಮ್ ಫ್ರಮ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಅಂತ ಅರ್ಥ. ಅದನ್ನು ನಾವು ಮೈನಸ್ ಮಾಡಬೇಕು. ಸೊ ಸೆಕೆಂಡ್ ಇಯರ್ಗೆ 1,000 ಅಂತ ಕೊಟ್ಟಿದ್ದಾರೆ. ಸೊ 1,000ನ ಮೈನಸ್ ಮಾಡಬೇಕು. ನೆಕ್ಸ್ಟ್ ಮೈನಸ್ ನಾನ್ ಆಪರೇಟಿಂಗ್ ಇನ್ಕಮ್. ನಾನ್ ಆಪರೇಟಿಂಗ್ ಇನ್ಕಮ್ ಅಂತ ಫಾರ್ಮೆಟಲ್ಲಿ ಡೈರೆಕ್ಟಾಗೇ ಕೊಟ್ಟಿರ್ತಾರೆ. ಎಲ್ಲ ಕ್ವೆಶನಲ್ಲೂ ಇದೇ ಥರನೇ ಕೊಡೋದು, ಇದೇ ಸೇಮ್ ಫಾರ್ಮೆಟ್ ಆಫ್ ಕ್ವೆಶನ್ನೇ ಅವರು ಕೊಟ್ಟಿರ್ತಾರೆ. ಇನ್ಕಮ್ ಫ್ರಮ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್, ನಾನ್ ಆಪರೇಟಿಂಗ್ ಇನ್ಕಮ್ಮು, ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಡೈರೆಕ್ಟಾಗೇ ಕೊಟ್ಟಿರ್ತಾರೆ. ವ್ಯಾಲ್ಯೂಸ್ನ ಎಂಟ್ರಿ ಮಾಡಬೇಕು. ಅದಕ್ಕೆ ಫಾರ್ಮೆಟ್ ಚೆನ್ನಾಗಿ ಕಲ್ತ್ಕೋಬೇಕು. ಸೊ ನಾನ್ ಆಪರೇಟಿಂಗ್ ಇನ್ಕಮ್ದು ಸೆಕೆಂಡ್ ಇಯರ್ ವ್ಯಾಲ್ಯೂ 800. ಸೊ 800ನು ಎಂಟ್ರಿ ಮಾಡ್ಕೋಬೇಕು. ಇವಾಗ EBIT ಇದನ್ನೆಲ್ಲ ಆ್ಯಡ್ ಮೈನಸ್ ಮಾಡಿದ್ರೆ ನಮಗೆ EBIT ಬರುತ್ತೆ. ಅದನ್ನು A ಅಂತ ಮಾರ್ಕ್ ಮಾಡ್ಕೊಳ್ಳಿ. ಸೊ 7,400 ಪ್ಲಸ್ 1,600 ಮೈನಸ್ 1,000 ಮೈನಸ್ 800 ಗಿವ್ ರೈಸ್ ಟು 7,200. ಓಕೆ, ದಿಸ್ ಇಸ್ EBIT ವ್ಯಾಲ್ಯೂ. ಅವ್ರೇನು ಕೇಳಿದ್ರು? EBIT ಫಾರ್ ಸೆಕೆಂಡ್ ಇಯರ್ ಅಂತ ಕೇಳಿದ್ದಾರೆ. ಸೊ EBIT ಫಾರ್ ಸೆಕೆಂಡ್ ಇಯರ್ ವಿ ಹ್ಯಾವ್ ಗಾಟ್. ಓಕೆ, ಫಾರ್ಮ್ಯಾಟ್ ಹಂಗೆ ಕಂಟಿನ್ಯೂ ಆಗುತ್ತೆ. ಇನ್ನೂ ಫಾರ್ಮ್ಯಾಟ್ ಇದೆ, ನೋ ಪ್ಲಾಟ್ ಬರೋವರೆಗೂ ಫಾರ್ಮ್ಯಾಟ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ.
ಸೊ EBIT ಬಂತು. ನೆಕ್ಸ್ಟ್ ಫಾರ್ಮ್ಯಾಟ್ ಹೆಂಗೆ ಕಂಟಿನ್ಯೂ ಆಗುತ್ತೆ ಅಂದರೆ ಟ್ಯಾಕ್ಸ್ ಶೀಲ್ಡ್ ಅಟ್ 30%. ಸೊ ಟ್ಯಾಕ್ಸ್ ಶೀಲ್ಡ್ ಮಾಡಬೇಕು. ಟ್ಯಾಕ್ಸ್ಗೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂತ ಕ್ವೆಶನ್ ಪೇಪರಲ್ಲಿ ನೋಡೋಣ. ಸೊ ಅಸ್ಯೂಮ್ ಅ ಟ್ಯಾಕ್ಸ್ ರೇಟ್ ಆಫ್ 30%. ಸೊ 30% ಅಂತ ಅವರು ಫಾರ್ಮ್ಯಾಟಲ್ಲೇ ಕೊಟ್ಬಿಟ್ಟಿದ್ದಾರೆ, ಕ್ವೆಶನಲ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ ನಾವು 30% ಅಂತ ತೊಗೊಂಡಿದ್ದೀವಿ. ಇಫ್ ಇನ್ ಕೇಸ್ ಅವರು ಟ್ಯಾಕ್ಸ್ ರೇಟ್ ಡೀಟೇಲ್ ಕೊಟ್ಟಿಲ್ಲ ಅಂತಂದರೆ ಕ್ವೆಶನ್ ಪೇಪರಲ್ಲಿ ಮ್ಯಾಂಡೇಟರಿ 40% ತೊಗೋಬೇಕು. ಸೊ ಟ್ಯಾಕ್ಸ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಟ್ಯಾಕ್ಸ್ ರೇಟ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಸೊ ನಾವು ಟ್ಯಾಕ್ಸ್ ಇನ್ಫಾರ್ಮೇಷನ್ ತೊಗೋಬಾರ್ದು ಅಂತ ಇಲ್ಲ. ಇಫ್ ದೇ ವೋಂಟ್ ಗಿವ್ ಟ್ಯಾಕ್ಸ್ ಇನ್ಫಾರ್ಮೇಷನ್, ಇಟ್ ಈಸ್ ಮ್ಯಾಂಡೇಟರಿ ದ್ಯಾಟ್ ಯು ಶುಡ್ ಟೇಕ್ 40% ಆ್ಯಂಡ್ ಡೂ ದ ಟ್ಯಾಕ್ಸ್. ಓಕೆ, ಇಲ್ಲಿ 30% ಅಂತ ಕೊಟ್ಬಿಟ್ಟವ್ರೆ, ಸೊ ನಾನು 30% ಅಂತ ತೊಗೊಂಡಿದ್ದೀನಿ. ಟ್ಯಾಕ್ಸ್ ಶೀಲ್ಡ್ ಅಟ್ 30%. ಕ್ವೆಶನಲ್ಲಿ ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾರೆ, ಟ್ಯಾಕ್ಸ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಅಂತಂದರೆ ಟ್ಯಾಕ್ಸ್ ಪ್ರಾವಿಷನ್ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ಕ್ವೆಶನಲ್ಲೂ ಹಿಂಗೆ ಬರುತ್ತೆ, ಟ್ಯಾಕ್ಸ್ ಪ್ರಾವಿಷನ್ ಅಂತಲೇ ಬರುತ್ತೆ. ಸೊ ಟ್ಯಾಕ್ಸ್ ಪ್ರಾವಿಷನ್ ಫಾರ್ ಸೆಕೆಂಡ್ ಇಯರ್ ಇಸ್ 1900ನ ಎಂಟ್ರಿ ಮಾಡ್ಕೋಬೇಕು. ನೆಕ್ಸ್ಟ್ ಪ್ಲಸ್ ಟ್ಯಾಕ್ಸ್ ಆನ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸ್. ಇಲ್ಲಿರೋ ಎಲ್ಲದಕ್ಕೂ ನಾವು ಟ್ಯಾಕ್ಸ್ನ ಪೇ ಮಾಡ್ತಾ ಬರಬೇಕು. ಇಂಟ್ರೆಸ್ಟ್ ಎಕ್ಸ್ಪೆನ್ಸ್, ಸೊ 1600 ಇಂಟು 30%, ವಿಚ್ ಮೀನ್ಸ್ 30 ಡಿವೈಡೆಡ್ ಬೈ 100. ಸೊ 480. 1600 ಇಂಟು 30 ಡಿವೈಡೆಡ್ ಬೈ 100 ಗಿವ್ ರೈಸ್ ಟು 480 ಮೈನಸ್ ಟ್ಯಾಕ್ಸ್ ಆನ್ ಇಂಟ್ರೆಸ್ಟ್ ಇನ್ಕಮ್. ಇಂಟ್ರೆಸ್ಟ್ ಇನ್ಕಮ್ ವ್ಯಾಲ್ಯೂ 1000 ಅಲ್ವಾ? ಸೊ 1000 ಇಂಟು 30 ಡಿವೈಡೆಡ್ ಬೈ 100. 1000 ಇಂಟು 30 ಡಿವೈಡ್ ಬೈ 100 ಗಿವ್ ರೈಸ್ ಟು 300. ಇದು ಮೈನಸ್ ಟ್ಯಾಕ್ಸ್ ಆನ್ ನಾನ್ ಆಪರೇಟಿಂಗ್ ಇನ್ಕಮ್. ಸೊ ನಾನ್ ಆಪರೇಟಿಂಗ್ ಇನ್ಕಮ್ ಅಮೌಂಟು 800 ಇಂಟು 30 ಡಿವೈಡೆಡ್ ಬೈ 100 ಗಿವ್ ರೈಸ್ ಟು 240. ಓಕೆ, ಸೊ ಇದನ್ನು ನಾವಿವಾಗ ಟೋಟಲ್ ಮಾಡಬೇಕು. ನಾನು ಮೈನಸ್ ವ್ಯಾಲ್ಯೂಗೆ ಎಂತಕ್ಕೆ ಬ್ರ್ಯಾಕೆಟ್ ಹಾಕೋತಾ ಇದ್ದೀನಿ ಅಂದರೆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗಬಾರ್ದು ಯಾವ್ದು ಪ್ಲಸ್ಸು ಯಾವ್ದು ಮೈನಸ್ಸು ಅಂತ. ಸೊ ಮೈನಸಲ್ಲಿರೋದನ್ನ ನಾವು ಬ್ರ್ಯಾಕೆಟ್ ಹಾಕ್ಕೊಂಡ್ರೆ ಇಟ್ ಇಂಡಿಕೇಟ್ಸ್ ದಟ್ ಇಟ್ ಈಸ್ ಇನ್ ಮೈನಸ್, ಸೊ ವಿ ಹ್ಯಾವ್ ಟು ಡಿಡಕ್ಟ್ ಇಟ್. ಓಕೆ, ಸೊ ಇದನ್ನು ನಾವು ಟ್ಯಾಕ್ಸ್ನ ಇವಾಗ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಪ್ಲಸ್ಸಲ್ಲಿರೋದನ್ನ ಆ್ಯಡ್ ಮಾಡಬೇಕು, ನೆಗೆಟಿವಲ್ಲಿರೋದನ್ನ ಮೈನಸ್ ಮಾಡಬೇಕು. ಸೊ ಟ್ಯಾಕ್ಸ್ ಆನ್ EBIT, that is called B. Okay, 1900 plus 480 minus 300 minus 240 give rise to 1840. ಓಕೆ, ಟ್ಯಾಕ್ಸ್ ಆನ್ EBITನೂ ಬಂತು. ಇವಾಗ ಫಾರ್ಮ್ಯಾಟ್ನ ಹೆಂಗೆ ಎಂಡ್ ಮಾಡ್ತೀವಿ ಅಂದರೆ ನೋ ಪ್ಲ್ಯಾಟ್ ಈಸ್ ಈಕ್ವಲ್ಸ್ ಟು ಅಂತ ಹಾಕಿ A ಮೈನಸ್ B. ನೋ ಪ್ಲ್ಯಾಟ್ ಮಾಡಬೇಕು ಅಂದರೆ A ಮೈನಸ್ B ಮಾಡಬೇಕು. ದಟ್ ಈಸ್ EBIT ಮೈನಸ್ ಟ್ಯಾಕ್ಸ್ ಆನ್ EBIT ಮಾಡಿದ್ರೆ ನಮಗೆ ನೋ ಪ್ಲ್ಯಾಟ್ ಸಿಗುತ್ತೆ. ಸೊ 7200 ಮೈನಸ್ 1840 ಗಿವ್ ರೈಸ್ ಟು 5360. ಓಕೆ, ನೋ ಪ್ಲ್ಯಾಟ್ ಇಷ್ಟೇ. EBIT ಹೆಂಗೆ ಮಾಡ್ತೀವಿ ಅಂದರೆ PBTಗೆ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಬೇಕು, ಇಂಟ್ರೆಸ್ಟ್ ಇನ್ಕಮ್ನ ಮೈನಸ್ ಮಾಡಬೇಕು, ನಾನ್ ಆಪರೇಟಿಂಗ್ ಇನ್ಕಮ್ನ ಮೈನಸ್ ಮಾಡಿದ್ರೆ EBIT ಸಿಗುತ್ತೆ. ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ಸು ನಾನ್ ಆಪರೇಟಿಂಗ್ ಇನ್ಕಮ್ ಕ್ವೆಶನಲ್ಲಿ ಡೈರೆಕ್ಟಾಗಿ ಕೊಟ್ಟಿರ್ತಾರೆ, ಬಟ್ ಇಂಟ್ರೆಸ್ಟ್ ಇನ್ಕಮ್ನ ಇನ್ಕಮ್ ಫ್ರಮ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಅಂತಲೇ ಕೊಟ್ಟಿರ್ತಾರೆ. ಸೊ ಅದು ಸೆಕೆಂಡ್ ಇಯರ್ ವ್ಯಾಲ್ಯೂನ ನಾವು ಎಂಟ್ರಿ ಮಾಡ್ಕೊಂಡಿದ್ದೀವಿ. EBIT 7200 ಬಂತು. ನೆಕ್ಸ್ಟ್ ಟ್ಯಾಕ್ಸ್ ಶೀಲ್ಡು. ಕ್ವೆಶನಲ್ಲಿ 30% ಅಂತ ಕೊಟ್ಟಿದ್ದಾರೆ, ಸೊ ನಾವು 30% ಅಂತ ಹಾಕೋತೀವಿ. ಇಫ್ ಇನ್ ಕೇಸ್ ಟ್ಯಾಕ್ಸ್ ರೇಟ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತಂದರೆ 40% ಅಂತ ಮ್ಯಾಂಡೇಟ್ರಿ ಹಾಕೋಬೇಕು. ಇವಾಗ ಟ್ಯಾಕ್ಸ್ ಪ್ರಾವಿಷನ್ ಎಷ್ಟು ಕೊಟ್ಟಿದ್ದಾರೆ ಕ್ವೆಶನಲ್ಲಿ ಸೆಕೆಂಡ್ ಇಯರ್ಗೆ 1900 ಕೊಟ್ಟಿದ್ದಾರೆ. ಸೊ ನಾವು ಇದಕ್ಕೆ ಟ್ಯಾಕ್ಸ್ ಆನ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಬೇಕು. ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ಗೆ ಟ್ಯಾಕ್ಸ್ ಕೊಡಬೇಕು. 1600 ಇಂಟು 30 ಡಿವೈಡೆಡ್ ಬೈ 100 ಮಾಡಿದ್ರೆ 480 ಬರುತ್ತೆ. ನೆಕ್ಸ್ಟು ಇಂಟ್ರೆಸ್ಟ್ ಇನ್ಕಮ್ಗೆ ಟ್ಯಾಕ್ಸ್ ಕೊಡಬೇಕು. 1000 ಇಂಟು 30 ಡಿವೈಡೆಡ್ ಬೈ 100 ಮಾಡಿದ್ರೆ 300 ಬರುತ್ತೆ. ನೆಕ್ಸ್ಟು ನಾನ್ ಆಪರೇಟಿಂಗ್ ಇನ್ಕಮ್ಗೆ ಟ್ಯಾಕ್ಸ್ ಕೊಡಬೇಕು. ದಟ್ ಈಸ್ 800 ಇಂಟು 30 ಡಿವೈಡೆಡ್ ಬೈ 100 ಮಾಡಿದ್ರೆ 240 ಬರುತ್ತೆ. ಸೊ 1900 ಪ್ಲಸ್ 480 ಮೈನಸ್ 300 ಮೈನಸ್ 240 ಮಾಡಿದ್ರೆ 1840 ಬರುತ್ತೆ. ಸೊ ನೋ ಪ್ಲ್ಯಾಟ್ ಬೇಕು ಅಂದರೆ EBIT ಮತ್ತು ಟ್ಯಾಕ್ಸ್ ಆನ್ EBITನ ಮೈನಸ್ ಮಾಡಬೇಕು. ದಟ್ ಈಸ್ A ಮೈನಸ್ B ಗಿವ್ ರೈಸ್ ಟು ನೋ ಪ್ಲ್ಯಾಟ್, ದಟ್ ಈಸ್ 5360.
ಓಕೆ, ಕ್ವೆಶನಲ್ಲಿ ಏನೇನು ಕೇಳಿದ್ರು, EBIT ಕೇಳಿದ್ರು, EBIT ಐಡೆಂಟಿಫೈ ಮಾಡಾಯಿತು. ನೆಕ್ಸ್ಟು ಈ ಟ್ಯಾಕ್ಸ್ ಆನ್ EBIT ಕೇಳಿದ್ರು, ಟ್ಯಾಕ್ಸ್ ಆನ್ EBITನೂ ಐಡೆಂಟಿಫೈ ಮಾಡಾಯಿತು. ಎಕ್ಸ್ಟ್ರಾ ನೋ ಪ್ಲ್ಯಾಟು ಐಡೆಂಟಿಫೈ ಮಾಡಾಯಿತು. ಏನಕ್ಕೆ ಇವೆಲ್ಲ ಮಾಡಿಸ್ತಾ ಇದ್ದೀನಿ ಅಂದರೆ, ಸಮ್ ಕ್ವೆಶನಲ್ಲಿ ನೋ ಪ್ಲ್ಯಾಟ್ ಐಡೆಂಟಿಫೈ ಮಾಡಿ, ROIC ಐಡೆಂಟಿಫೈ ಮಾಡಿ ಅಂತ ಫಾರ್ಮ್ಯಾಟ್ಸಲ್ಲೇ ಕೊಟ್ಟಿರ್ತಾರೆ. ಇದರಲ್ಲಿ ನೋ ಪ್ಲ್ಯಾಟ್ ಕೊಟ್ಟಿಲ್ಲ, ಬಟ್ ನಾವು ನೋ ಪ್ಲ್ಯಾಟ್ ಐಡೆಂಟಿಫೈ ಮಾಡಿದ್ದೀವಿ. ಇಫ್ ಇನ್ ಕೇಸ್ ಯಾವ್ದಾರ ಬೇರೆ ಕ್ವೆಶನಲ್ಲಿ ನೋ ಪ್ಲ್ಯಾಟ್ ಅಂತ ಕೇಳಿದ್ರೆ, ಯು ಹ್ಯಾವ್ ಟು ಡೂ ಲೈಕ್ ದಿಸ್. ದಟ್ ಈಸ್ ವೈ ಐ ಹ್ಯಾವ್ ಶೋನ್ ಯು. ಓಕೆ, ನೆಕ್ಸ್ಟ್ ಏನು ಕೇಳಿದ್ದಾರೆ, EBIT ಐಡೆಂಟಿಫೈ ಮಾಡಿದ್ವಿ, ಟ್ಯಾಕ್ಸ್ ಆನ್ EBIT ಆಯಿತು. ವಾಟ್ ಈಸ್ ನೆಟ್ ಇನ್ವೆಸ್ಟ್ಮೆಂಟ್ ಫಾರ್ ಇಯರ್ 2? ನೆಟ್ ಇನ್ವೆಸ್ಟ್ಮೆಂಟ್ನ ನಾವು ಇವಾಗ ಐಡೆಂಟಿಫೈ ಮಾಡೋಣ. ಥರ್ಡ್ ಒನ್, ಕ್ಯಾಲ್ಕುಲೇಷನ್ ಆಫ್ ನೆಟ್ ಇನ್ವೆಸ್ಟ್ಮೆಂಟ್. One of the easiest kind of problem. The thing is we have to learn the format. Okay, so ಇದಕ್ಕೂ ಪರ್ಟಿಕ್ಯುಲರ್ಸ್ ಅವ್ರು ಜಸ್ಟ್ ಸೆಕೆಂಡ್ ಇಯರಿಗೆ ಕೇಳಿದ್ದಾರೆ. ಸೊ ಸೆಕೆಂಡ್ ಇಯರ್ ಅಂತ ಹಾಕೊಳ್ಳೋಣ. ಓಕೆ, ಫಸ್ಟ್ ನಾನು ಫಾರ್ಮ್ಯಾಟ್ ಬರೆದ್ಬಿಡ್ತೀನಿ. ಓಕೆ, ಪ್ಲಸ್ ನೆಟ್ ಇನ್ವೆಸ್ಟ್ಮೆಂಟ್, ನೆಟ್ ಫಿಕ್ಸ್ಡ್ ಅಸೆಟ್ at the end of the year. Fixed. Okay, next plus net current asset at the end of the year. Minus net fixed asset at the beginning of the year. Minus net current asset at the beginning of the year. ಈ ಫಾರ್ಮ್ಯಾಟ್ನ ಹೆಂಗೆ ನೀವು ಜ್ಞಾಪಕ ಹಿಡ್ಕೊಬಂದಂದರೆ, ಫಿಕ್ಸ್ಡ್ ಅಸೆಟ್ ಕರೆಂಟ್ ಅಸೆಟ್ಸು ಎಂಡ್ ಆಫ್ ದ ಇಯರ್ನ ಪ್ಲಸ್ ಮಾಡಬೇಕು. ಎಂಡ್ ಅಂದರೆ ಪ್ಲಸ್ಸು, ಬಿಗಿನಿಂಗ್ ಅಂದರೆ ಮೈನಸ್. ಓಕೆ, ಫಿಕ್ಸ್ಡ್ ಅಸೆಟ್ ಕರೆಂಟ್ ಅಸೆಟ್ಸ್ ಎಂಡ್ ಆಫ್ ದ ಇಯರ್ ಅಂದರೆ ಪ್ಲಸ್ಸು, ಫಿಕ್ಸ್ಡ್ ಅಸೆಟ್ ಕರೆಂಟ್ ಅಸೆಟ್ಸ್ ಬಿಗಿನಿಂಗ್ ಆಫ್ ದ ಇಯರ್ ಅಂದರೆ ಮೈನಸ್. ಓಕೆ, ದಿಸ್ ಇಸ್ ಹೌ ವಿ ಕ್ಯಾನ್ ರಿಮೆಂಬರ್ ದ ಫಾರ್ಮ್ಯಾಟ್. ಸೊ ಇದ್ರದ್ದು ಇನ್ಫಾರ್ಮೇಷನ್ ನೋಡೋಣ. ಬ್ಯಾಲೆನ್ಸ್ ಶೀಟಲ್ಲಿ ಫಿಕ್ಸ್ಡ್ ಅಸೆಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಫಿಕ್ಸ್ಡ್ ಅಸೆಟ್ ಅಟ್ ದ ಎಂಡ್ ಆಫ್ ದ ಇಯರ್ ವ್ಯಾಲ್ಯೂ ಎಷ್ಟು? 18,500. ಸೊ ಫಿಕ್ಸ್ಡ್ ಅಸೆಟ್ ಅಟ್ ದ ಎಂಡ್ ಆಫ್ ದ ಇಯರ್, ಫಿಕ್ಸ್ಡ್ ಅಸೆಟ್ ವ್ಯಾಲ್ಯೂ ಎಂಡ್ ಆಫ್ ದ ಇಯರ್ ವ್ಯಾಲ್ಯೂ ಎಷ್ಟು? 18,500. ಸೊ 18,500ನ ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ ನೆಟ್ ಕರೆಂಟ್ ಅಸೆಟ್ಸ್ ಅಟ್ ದ ಎಂಡ್ ಆಫ್ ದ ಇಯರ್, ಕರೆಂಟ್ ಅಸೆಟ್ದು ಎಂಡ್ ಇಯರ್ ವ್ಯಾಲ್ಯೂ, ನೆಟ್ ಕರೆಂಟ್ ಅಸೆಟ್ ಅಟ್ ದ ಎಂಡ್ ಆಫ್ ದ ಇಯರ್, ಎಂಡ್ ಆಫ್ ದ ಇಯರ್ ಅಂದರೆ ಸೆಕೆಂಡ್ ಇಯರ್ ಅಲ್ವಾ? ಸೊ 4,000. ನೆಕ್ಸ್ಟ್ ಮೈನಸ್ ನೆಟ್ ಫಿಕ್ಸ್ಡ್ ಅಸೆಟ್ಸ್ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್, ಫಿಕ್ಸ್ಡ್ ಅಸೆಟ್ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್ ಎಷ್ಟು? 15,000. ಸೊ 15,000ನ ಮೈನಸ್ ವ್ಯಾಲ್ಯೂಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ನೆಟ್ ಕರೆಂಟ್ ಅಸೆಟ್ಸ್ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್, ಕರೆಂಟ್ ಅಸೆಟ್ಸು ಬಿಗಿನಿಂಗ್ ಆಫ್ ದ ಇಯರ್ ವ್ಯಾಲ್ಯೂ ಎಷ್ಟು? 5,000. ಅದನ್ನು ಮೈನಸಲ್ಲಿ ಇಟ್ಕೋಬೇಕು. ಸಿಂಪಲ್. ಬ್ಯಾಲೆನ್ಸ್ ಶೀಟಲ್ಲಿ ಹೋಗಿ ಫಿಕ್ಸ್ಡ್ ಅಸೆಟ್ ವ್ಯಾಲ್ಯೂ ಏನಂತ ನೋಡಬೇಕು. ಫಿಕ್ಸ್ಡ್ ಅಸೆಟ್ ಬಿಗಿನಿಂಗ್ ಇಯರ್ ವ್ಯಾಲ್ಯೂ 15,000. ಸೊ ಬಿಗಿನಿಂಗಲ್ಲಿ ನಾವು ಮಾರ್ಕ್ ಮಾಡ್ಕೊಂಡ್ವಿ. ನೆಕ್ಸ್ಟು ಎಂಡ್ ಇಯರ್ ವ್ಯಾಲ್ಯೂ 18,500. ಸೊ ಎಂಡ್ ಇಯರ್ಗೆ ನಾವು ಮಾರ್ಕ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಕರೆಂಟ್ ಅಸೆಟ್ಸ್ ಬಿಗಿನಿಂಗ್ ಇಯರ್ ವ್ಯಾಲ್ಯೂ 5,000, ಎಂಡ್ ಇಯರ್ ವ್ಯಾಲ್ಯೂ 4,000. ದಟ್ಸ್ ಆಲ್. ಬಿಗಿನಿಂಗ್ ಅಂದರೆ ಮೈನಸಲ್ಲಿ ಇರಬೇಕು, ಎಂಡ್ ಅಂದರೆ ಪ್ಲಸ್ಸಲ್ಲಿ ಇರಬೇಕು. ಇಷ್ಟನ್ನು ಜ್ಞಾಪಕ ಹಿಡ್ಕೊಂಡ್ರೆ ನೆಟ್ ಇನ್ವೆಸ್ಟ್ಮೆಂಟ್ ಮುಗೀತು. ಸೊ ನೆಟ್ ಇನ್ವೆಸ್ಟ್ಮೆಂಟ್ 18,500 plus 4,000 minus 15,000 minus 5,000 gave rise to 2,500. So 2,500 will be your net investment. ಮುಗೀತಲ್ವಾ? ಎಂಡ್ ಆಫ್ ದ ಇಯರ್ ಅಂದರೆ ಪ್ಲಸ್, ಬಿಗಿನಿಂಗ್ ಆಫ್ ದ ಇಯರ್ ಅಂದರೆ ಮೈನಸ್. ಕರೆಂಟ್ ಅಸೆಟ್ ವ್ಯಾಲ್ಯೂನ ಎಂಟ್ರಿ ಮಾಡ್ತೀವಿ, ಫಿಕ್ಸ್ಡ್ ಅಸೆಟ್ ವ್ಯಾಲ್ಯೂನ ಎಂಟ್ರಿ ಮಾಡ್ತೀವಿ. ದಟ್ಸ್ ಆಲ್ ವಿತ್ ದ ನೆಟ್ ಇನ್ವೆಸ್ಟ್ಮೆಂಟ್. ವಿ ಆರ್ ಡನ್ ವಿತ್ ನೆಟ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಏನು ಕೇಳಿದ್ದಾರೆ? ವಾಟ್ ಈಸ್ ದ ಫ್ರೀ ಕ್ಯಾಶ್ ಫ್ಲೋ ಟು ದ
ಫರ್ಮ್ ಫಾರ್ ದ ಇಯರ್ 2. ಇದಕ್ಕೆ ನಾವು FCFFನ ಐಡೆಂಟಿಫೈ ಮಾಡಬೇಕು. ಸೊ ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ free cash flow to the firm, FCFF to the firm. So fourth one, calculation of FCFF, free cash flow to the firm. ಇದಕ್ಕೂ ಫಾರ್ಮ್ಯಾಟ್ ಇದೆ. ದಟ್ ಈಸ್ ಆಲ್ಸೋ ವೆರಿ ಸಿಂಪಲ್ ಫಾರ್ಮ್ಯಾಟ್. ನಾವು ಬರೀ ಸೆಕೆಂಡ್ ಇಯರ್ಗೆ ಐಡೆಂಟಿಫೈ ಮಾಡೋದ್ರಿಂದ ಜಸ್ಟ್ 1 ಇಯರ್ ಕಾಲಮ್ ಅಷ್ಟೇ ನಾವು ಹಾಕೋತಾ ಇರೋದು. ಇಫ್ ಇನ್ ಕೇಸ್ 2 ಇಯರ್ಗೆ ಕೇಳಿದ್ರೆ ಸೇಮ್ ಥಿಂಗ್ ಯು ಹ್ಯಾವ್ ಟು ಡೂ, ನಥಿಂಗ್ ಇಸ್ ಚೇಂಜ್. ಓಕೆ, ಸೊ ಫಾರ್ಮ್ಯಾಟು ಫಸ್ಟು ನೋ ಪ್ಲ್ಯಾಟ್. ನೋ ಪ್ಲ್ಯಾಟ್ ಎಷ್ಟಿದೆ ನಮಗೆ? ನೋ ಪ್ಲ್ಯಾಟ್ ಇನ್ಫಾರ್ಮೇಷನ್ನು, ನೋ ಪ್ಲ್ಯಾಟ್ ಇಸ್ 5360. ಸೊ 5360, ಇದಕ್ಕೆ ನಾವು ಡಿಪ್ರಿಸಿಯೇಷನ್ ಆ್ಯಡ್ ಮಾಡಬೇಕು. ಪ್ಲಸ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? We can see the depreciation value always in the P&L account, that is profit and loss account. So depreciation value for the second year is 2200. So 2200 ಇದನ್ನು ನಾವು ಆ್ಯಡ್ ಮಾಡಿದ್ರೆ 7560 ಬರುತ್ತೆ, which is called as gross cash flow. ಗ್ರಾಸ್ ಕ್ಯಾಶ್ ಫ್ಲೋ ಅಂತೇಳಿ ಕರಿತೀವಿ ಇದನ್ನು. ಇದಕ್ಕೆ ನಾವು ಮೈನಸ್ ಗ್ರಾಸ್ ನೆಟ್ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು. ಸೊ ಗ್ರಾಸ್ ನೆಟ್ ಇನ್ವೆಸ್ಟ್ಮೆಂಟ್ ಅಂದರೆ ನೆಟ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಡಿಪ್ರಿಸಿಯೇಷನ್ನ ಆ್ಯಡ್ ಮಾಡಿದರೆ ಗ್ರಾಸ್ ನೆಟ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ಸೊ ನೆಟ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಡಿಪ್ರಿಸಿಯೇಷನ್ನ ಆ್ಯಡ್ ಮಾಡಿದರೆ we will be getting the gross net investment. So the net investment value is 2500 plus depreciation value is 2200. So which will give rise to 4700. So 7560 minus 4700 give rise to 2860. So 7560 minus 4700 give rise to 2860, which is called as operating free cash flow. Okay, so ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ ಆ್ಯಡ್ ಆಫ್ಟರ್ ಟ್ಯಾಕ್ಸ್ ನಾನ್ ಆಪರೇಟಿಂಗ್ ಇನ್ಕಮ್. After tax non-operating income. So non-operating income value for the second year is 800 alva. So 800 into tax rate ಎಷ್ಟು 30%. So 30 divided by 100. 800 into 30 divided by 100 is 240. So answer is 240. We have got 240. ಆ 240ನ 800 ಅಲ್ಲಿ ಮೈನಸ್ ಮಾಡಬೇಕು. So 800 minus 240 is 560. We should add this 560 to 2860, where we will be getting the answer as 3420, which is called as FCFF ಅಂತ ಕರಿತೀವಿ. So this format is also very simple, wherein no plat information ಹಾಕೋಬೇಕು, that is 5360. ಅದಕ್ಕೆ ಡಿಪ್ರಿಸಿಯೇಷನ್ ಆ್ಯಡ್ ಮಾಡಬೇಕು. ಕ್ವೆಶನಲ್ಲೇ ಕೊಟ್ಟಿರ್ತಾರೆ ಡಿಪ್ರಿಸಿಯೇಷನ್ ಇಸ್ ಫಾರ್ ದ ಸೆಕೆಂಡ್ ಇಯರ್ ಇಸ್ 2200. 2200ನ 5360ಗೆ ಆ್ಯಡ್ ಮಾಡಿದ್ರೆ 7560 ಬರುತ್ತೆ. ಅದಕ್ಕೆ ಗ್ರಾಸ್ ಇನ್ವೆಸ್ಟ್ಮೆಂಟ್ನ ನಾವು ಮೈನಸ್ ಮಾಡಬೇಕು. ಹೌ ವಿ ವಿಲ್ ಗೆಟ್ ಗ್ರಾಸ್ ಇನ್ವೆಸ್ಟ್ಮೆಂಟ್ ಅಂದರೆ ನೆಟ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಡಿಪ್ರಿಸಿಯೇಷನ್ ಆ್ಯಡ್ ಮಾಡಿದರೆ ವಿ ವಿಲ್ ಬಿ ಗೆಟಿಂಗ್ ಗ್ರಾಸ್ ನೆಟ್ ಇನ್ವೆಸ್ಟ್ಮೆಂಟ್. ಸೊ ನೆಟ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಇಸ್ 2500 ಪ್ಲಸ್ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಇಸ್ 2200, which will give rise to 4700. So 7560 minus 4700 ಮಾಡಿದ್ರೆ 2860 ಬರುತ್ತೆ, which is called as operating free cash flow. ಅದಕ್ಕೆ ನಾವು ಆ್ಯಡ್ ಆಫ್ಟರ್ ಟ್ಯಾಕ್ಸ್ ನಾನ್ ಆಪರೇಟಿಂಗ್ ಇನ್ಕಮ್. ನಾನ್ ಆಪರೇಟಿಂಗ್ ಇನ್ಕಮ್ ವ್ಯಾಲ್ಯೂ 800, ಅದಕ್ಕೆ 30% ಮಾಡಿದ್ರೆ 240 ಬರುತ್ತೆ.
ಸೊ 800 ಮೈನಸ್ 240 ಮಾಡಿದರೆ 560 ಬರುತ್ತೆ. ಸೊ 2860 ಪ್ಲಸ್ 560 ಮಾಡಿದ್ರೆ 3420 ಬರುತ್ತೆ. ಓಕೆ, ಮೋಸ್ಟ್ ಆಫ್ ದ ಮಿಸ್ಟೇಕ್ ಎಲ್ಲಾಗುತ್ತೆ ಅಂದರೆ ಆಫ್ಟರ್ ಟ್ಯಾಕ್ಸ್ ನಾನ್ ಆಪ್ರೇಟಿಂಗ್ ಇನ್ಕಮ್ಗೆ 800 ಇಂಟು 30 ಡಿವೈಡೆಡ್ ಬೈ 100 ಮಾಡಿ 240ನ ಡೈರೆಕ್ಟಾಗಿ ಬರೆದಿರ್ತೀವಿ. ದ್ಯಾಟ್ ಈಸ್ ವೇರ್ ವಿ ಡೂ ಮಿಸ್ಟೇಕ್. 240ನ 800ಅಲ್ಲಿ ಮೈನಸ್ ಮಾಡಿ ಆಫ್ಟರ್ ದಟ್ ವಿ ಹ್ಯಾವ್ ಟು ರೈಟ್ ದ ಅಮೌಂಟ್. 240ನ ಡೈರೆಕ್ಟಾಗಿ ಬರೆಯೋಂಗಿಲ್ಲ. ಇಫ್ ಯು ಡೂ ದ್ಯಾಟ್ FCF ರಾಂಗ್ ಆಗಿ ಬರುತ್ತೆ. ಓಕೆ, 240ನ 800ಅಲ್ಲಿ ಮೈನಸ್ ಮಾಡಿ ಆಫ್ಟರ್ ದಟ್ ವಿ ಹ್ಯಾವ್ ಟು ಗಿವ್ ದ ಆನ್ಸರ್. ಓಕೆ, ದಿಸ್ ಈಸ್ ಅಬೌಟ್ FCFF. ಈ ಕ್ವೆಶನಲ್ಲಿ ಫಿನಾನ್ಸಿಂಗ್ ಕ್ಯಾಶ್ ಫ್ಲೋ ಕೇಳಿಲ್ಲ, FC ಕೇಳಿಲ್ಲ, FCF ಕೇಳಿಲ್ಲ. ಸೊ ಫಾರ್ ಸೇಫರ್ ಸೈಡ್ ಐ ವಿಲ್ ಡೂ FCF ಆಲ್ಸೋ, ಸೊ ದಟ್ ನಿಮಗೆ ಬೇರೆ ಕ್ವೆಶನಲ್ಲಿ FCF ಕೇಳಿದ್ರೆ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು ಟು ಡೂ. ಇವಾಗ 2023 ಪೇಪರಲ್ಲಿ ಇಲ್ಲಿ ನೋಡಿ, ಇಲ್ಲಿ ಫ್ರೀ ಕ್ಯಾಶ್ ಫ್ಲೋ ಟು ದ ಫರ್ಮ್ ಅಂತ ಕೇಳಿದ್ದಾರೆ, ನೆಟ್ ಆಪರೇಟಿಂಗ್ ಇವೆಲ್ಲ ಕೇಳಿದ್ದಾರೆ. ನಾವು EBIT ಮಾಡಾಯಿತು, ಟ್ಯಾಕ್ಸ್ ಆನ್ EBIT ಆಯಿತು, ನೋ ಪ್ಲಾಟ್ ಆಯಿತು, ನೆಟ್ ಇನ್ವೆಸ್ಟ್ಮೆಂಟ್ ಆಯಿತು. ಆಪರೇಟಿಂಗ್ ಫ್ರೀ ಕ್ಯಾಶ್ ಫ್ಲೋ ಇದೆ ಎಲ್ಲಿದೆ ಅಂದರೆ ಆಪರೇಟಿಂಗ್ ಫ್ರೀ ಕ್ಯಾಶ್ ಫ್ಲೋ ಇಲ್ಲಿದೆ ನೋಡಿ. ಸೊ ನೆಟ್ ಆಪರೇಟಿಂಗ್ ಕ್ಯಾಶ್ ಫ್ಲೋ ಆಯಿತು, ನೆಕ್ಸ್ಟು ಫ್ರೀ ಕ್ಯಾಶ್ ಫ್ಲೋ ಟು ದ ಫರ್ಮ್ ಆಯಿತು, FCFF ಆಯಿತು. ನೆಕ್ಸ್ಟ್ ಕೇಳಿರೋದವರು ROIC, ಕ್ಯಾಲ್ಕುಲೇಟ್ ದ ROIC ಅಂತ ಕೇಳಿದ್ದಾರೆ. ಸೊ ROICನ ಕ್ಯಾಲ್ಕುಲೇಟ್ ಮಾಡೋಣ. Calculation of ROIC. So ROIC formula, ROIC is equals to no plat divided by invested capital. So like this ಕೊಟ್ಟಿರ್ತಾರೆ. ಸೊ ಇವಾಗ ನಾವು ಇನ್ವೆಸ್ಟೆಡ್ ಕ್ಯಾಪಿಟಲ್ನ ಐಡೆಂಟಿಫೈ ಮಾಡಬೇಕು. ಸೊ ಇನ್ವೆಸ್ಟೆಡ್ ಕ್ಯಾಪಿಟಲ್ ಈಸ್ ಈಕ್ವಲ್ಸ್ ಟು ಟೋಟಲ್ ಅಸೆಟ್ ಮೈನಸ್ ಇನ್ವೆಸ್ಟ್ಮೆಂಟ್ಸ್. ಸೊ ಟೋಟಲ್ ಅಸೆಟ್ಸ್ ಮೈನಸ್ ನಾನ್ ಆಪರೇಟಿಂಗ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಅಂತ ಕೊಟ್ಟಿರ್ತಾರೆ. ಬಟ್ ಆಲ್ವೇಸ್ ಬರೋದು ಟೋಟಲ್ ಅಸೆಟ್ಗೆ ನಾವು ಇನ್ವೆಸ್ಟ್ಮೆಂಟ್ ಮೈನಸ್ ಮಾಡಿದ್ರೆ ನಮಗೆ ಇನ್ವೆಸ್ಟೆಡ್ ಕ್ಯಾಪಿಟಲ್ ಸಿಗುತ್ತೆ. ಸೊ ದೇರ್ ಈಸ್ ನೋ ನೀಡ್ ಟು ವರಿ ಅಬೌಟ್ ದಟ್ ಲೆಂತಿ ಫಾರ್ಮುಲಾ. ಟೋಟಲ್ ಅಸೆಟ್ ಮೈನಸ್ ಇನ್ವೆಸ್ಟ್ಮೆಂಟ್ ಅಂತ ಹಾಕೊಳ್ಳಿ. ಇವಾಗ ಟೋಟಲ್ ಅಸೆಟ್ ಎಷ್ಟಿದೆ, ಟೋಟಲ್ ಅಸೆಟ್ ಇಸ್ ಫಾರ್ ದ ಸೆಕೆಂಡ್ ಇಯರ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಫಸ್ಟ್ ಇಯರ್ ನಾವು ಐಡೆಂಟಿಫೈ ಮಾಡಬೇಕು. ವೈ ಅಂತ ಹೇಳ್ತೀನಿ, ಯಾಕಂದರೆ ನಾವು ಇವಾಗ ಸೆಕೆಂಡ್ ಇಯರ್ಗೆ ಅಷ್ಟೇ ತಾನೇ ಐಡೆಂಟಿಫೈ ಮಾಡಬೇಕು. ಫಸ್ಟ್ ಇಯರ್ಗೂ ನಾವು ಏನಂತಕ್ಕೆ ಇನ್ವೆಸ್ಟೆಡ್ ಕ್ಯಾಪಿಟಲ್ ಐಡೆಂಟಿಫೈ ಮಾಡಬೇಕು ಅಂತ ಆಫ್ಟರ್ ದಟ್ಸ್ ಐ ವಿಲ್ ಸೇ. ಇವಾಗ ಫಸ್ಟ್ ಇಯರ್ ಟೋಟಲ್ ಅಸೆಟ್ ಎಷ್ಟು, 25,000 ಇದೆಯಲ್ಲ. ಸೊ ಫಸ್ಟ್ ಇಯರ್ ಟೋಟಲ್ ಅಸೆಟ್ ಇಸ್ 25,000 ಮೈನಸ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, ಇನ್ವೆಸ್ಟ್ಮೆಂಟ್ ಇಸ್ 5,000. ಸೊ ಮೈನಸ್ 5,000. ಸೊ 25,000 ಮೈನಸ್ 5,000 ಇಸ್ 20,000. ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ ಟೋಟಲ್ ಅಸೆಟ್ ಎಷ್ಟಿರೋದು, ಟೋಟಲ್ ಅಸೆಟ್ ಇರೋದು 29,000. ಸೊ 29,000 ಮೈನಸ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, 6,500. ಸೊ 6,500 ವಿಚ್ ವಿಲ್ ಗಿವ್ ರೈಸ್ ಟು 22,500. ಓಕೆ, ಸೊ ಇವಾಗ ನಾವು ROIC ಫಾರ್ ಸೆಕೆಂಡ್ ಇಯರ್ಗೆ ಐಡೆಂಟಿಫೈ ಮಾಡೋಣ. ROIC ಫಾರ್ ಸೆಕೆಂಡ್ ಇಯರ್. ಸೊ ನೋ ಪ್ಲಾಟ್ ಎಷ್ಟು ಇನ್ಫಾರ್ಮೇಷನ್ನಲ್ಲಿರೋದು 5,360. ಸೊ 5,360 ಡಿವೈಡೆಡ್ ಬೈ ನಾವೇನು ಮಾಡ್ತೀವಿ, ಇನ್ವೆಸ್ಟೆಡ್ ಕ್ಯಾಪಿಟಲ್ ಫಾರ್ ದ ಸೆಕೆಂಡ್ ಇಯರ್ ಅಂತ ಇರೋದ್ರಿಂದ 22,500 ಹಾಕೋಬಿಡ್ತೀವಿ. ದಟ್ ಈಸ್ ನಾಟ್ ದ ರೈಟ್ ವೇ. ಸೊ ಇನ್ವೆಸ್ಟೆಡ್ ಕ್ಯಾಪಿಟಲ್ಗೆ ಫಸ್ಟ್ ಇಯರ್ ಹಾಕೋಬೇಕು, 20,000 ಹಾಕೋಬೇಕು. ಇವಾಗ ನಮಗೆ ಸೆಕೆಂಡ್ ಇಯರ್ಗೆ ROIC ಕ್ಯಾಲ್ಕುಲೇಟ್ ಮಾಡೋದು ಕೊಟ್ಟಿರೋದ್ರಿಂದ ಯೂಶುವಲ್ ಮಿಸ್ಟೇಕ್ ವಾಟ್ ವಿ ವಿಲ್ ಡೂ ಇಸ್ 5,360 ಡಿವೈಡೆಡ್ ಬೈ ಸೆಕೆಂಡ್ ಇಯರ್ ಇನ್ವೆಸ್ಟ್ಮೆಂಟ್ ಎಷ್ಟು, 22,500 ಅಂತ ಹಾಕಿ ಮಾಡ್ತೀವಿ. ದಟ್ ವಿಲ್ ಗಿವ್ ಅ ರಾಂಗ್ ಆನ್ಸರ್. ಸೆಕೆಂಡ್ ಇಯರ್ಗೆ ಫಸ್ಟ್ ಇಯರ್ ಇನ್ವೆಸ್ಟ್ಮೆಂಟ್ ಹಾಕೋಬೇಕು. ಇವಾಗ ಥರ್ಡ್ ಇಯರ್ಗೆ ROIC ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿದೆ. ನೋ ಪ್ಲಾಟ್ ಇನ್ಫಾರ್ಮೇಷನ್ ಎಷ್ಟು ಕೊಟ್ಟಿರ್ತಾರೆ ಸೆಕೆಂಡ್ ಇಯರ್ಗೆ ಅದನ್ನು ಹಾಕ್ಕೊಂಡು ವಾಟ್ ಯು ವಿಲ್ ಡೂ ಇಸ್ ಸೆಕೆಂಡ್ ಇಯರ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆಯೋ ಅದನ್ನು ಹಾಕೋಬೇಕು. ಸೆಕೆಂಡ್ ಇಯರ್ ಕೇಳಿದರೆ ಫಸ್ಟ್ ಇಯರ್ ಇನ್ವೆಸ್ಟ್ಮೆಂಟ್ ಹಾಕೋಬೇಕು. ಥರ್ಡ್ ಇಯರ್ ಕೇಳಿದರೆ ಸೆಕೆಂಡ್ ಇಯರ್ ಇನ್ವೆಸ್ಟ್ಮೆಂಟ್ ಹಾಕೋಬೇಕು ಅಷ್ಟೇ. ದಟ್ ಈಸ್ ವಾಟ್ ದ ಮೋಸ್ಟ್ ಕನ್ಫ್ಯೂಸಿಂಗ್ ಥಿಂಗ್ ಇನ್ ROIC. ಇವಾಗ ಸೆಕೆಂಡ್ ಇಯರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೊಟ್ಟಿರೋದ್ರಿಂದ ನಾವು ಫಸ್ಟ್ ಇಯರ್ ಇನ್ವೆಸ್ಟ್ಮೆಂಟ್ ಹಾಕೋತೀವಿ. ಇನ್ ಕೇಸ್ ಥರ್ಡ್ ಇಯರ್ಗೆ
ಆರ್ ಒ ಐ ಸಿ ಐಡೆಂಟಿಫೈ ಮಾಡಿ ಅಂದರೆ ಥರ್ಡ್ ಇಯರ್ ನೋ ಪ್ಲಾಟ್ ಹಾಕ್ಕೊಂಡು ಸೆಕೆಂಡ್ ಇಯರ್ ಇನ್ವೆಸ್ಟ್ಮೆಂಟ್ನ ನಾವು ಮೆನ್ಷನ್ ಮಾಡ್ತೀವಿ. 5360 ಡಿವೈಡೆಡ್ ಬೈ ಫಸ್ಟ್ ಇಯರ್ ಇನ್ವೆಸ್ಟೆಡ್ ಕ್ಯಾಪಿಟಲ್. ಫಸ್ಟ್ ಇಯರ್ ಇನ್ವೆಸ್ಟೆಡ್ ಕ್ಯಾಪಿಟಲ್ 5360 ಡಿವೈಡೆಡ್ ಬೈ ಫಸ್ಟ್ ಇಯರ್ ಇನ್ವೆಸ್ಟೆಡ್ ಕ್ಯಾಪಿಟಲ್. ಓಕೆ, ಆ್ಯಸ್ ಇಲ್ಲಿ ಸೆಕೆಂಡ್ ಇಯರ್ ಕೇಳಿರೋದ್ರಿಂದ ನಾವು ಫಸ್ಟ್ ಇಯರ್ ಹಾಕೋತೀವಿ, ಥರ್ಡ್ ಇಯರ್ ಕೇಳಿದ್ರೆ ಸೆಕೆಂಡ್ ಇಯರ್ ಹಾಕೋತಾ ಇದ್ವಿ. ಸೊ 5360 ಡಿವೈಡೆಡ್ ಬೈ 20,000 ಇಂಟು 100 ಮಾಡ್ಕೋಬೇಕು. ಇಟ್ ವಿಲ್ ಗಿವ್ ರೈಸ್ ಟು 26.8%. ಓಕೆ, ದಟ್ಸ್ ಆಲ್ ವಿತ್ ದ ಆರ್ ಒ ಐ ಸಿ. ಕಾನ್ಷಿಯಸ್ ಆಗಿರಬೇಕಾಗಿರೋ ವಿಷಯ ಯಾವುದಂದರೆ ಸೆಕೆಂಡ್ ಇಯರ್ಗೆ ಫಸ್ಟ್ ಇಯರ್ ಇನ್ವೆಸ್ಟೆಡ್ ಕ್ಯಾಪಿಟಲ್ ಹಾಕೋಬೇಕು. ಇನ್ ಕೇಸ್ ಥರ್ಡ್ ಇಯರ್ ಕೇಳಿದರೆ ಸೆಕೆಂಡ್ ಇಯರ್ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಹಾಕೋಬೇಕು. ಓಕೆ, ಸೊ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ ಈಸ್ ವೆರಿ ಸಿಂಪಲ್. You have to learn the formats, that's all. ಈ sum is completely dependent on the format. Just format ನೀವು ಕಲ್ತ್ಕೊಂಡ್ರೆ ವ್ಯಾಲ್ಯೂಸ್ ಅಲ್ಲಲ್ಲಿ ಇರೋದನ್ನ ಕಂಪ್ಯೂಟ್ ಮಾಡಿದ್ರೆ ಮುಗೀತು. ಸೊ ಇ ಬಿ ಐ ಟಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಪಿ ಬಿ ಟಿಗೆ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಬೇಕು, ಇಂಟ್ರೆಸ್ಟ್ ಇನ್ಕಮ್ ಮೈನಸ್ ಮಾಡಬೇಕು, ನಾನ್ ಆಪರೇಟಿಂಗ್ ಇನ್ಕಮ್ ಮೈನಸ್ ಮಾಡಬೇಕು. ಟ್ಯಾಕ್ಸ್ ಶೀಲ್ಡ್ ಅಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಸೊ 30% ಹಾಕ್ಕೊಂಡಿದ್ದೀವಿ. ಇಫ್ ಇನ್ ಕೇಸ್ ಕೊಟ್ಟಿಲ್ಲ ಅಂದರೆ 40% ಮ್ಯಾಂಡೇಟ್ರಿ ಹಾಕ್ಕೊಳ್ಳೇಬೇಕು. ಓಕೆ, ಟ್ಯಾಕ್ಸ್ ಪ್ರೊವಿಷನ್ ಇನ್ಫಾರ್ಮೇಷನ್ ಹಾಕ್ಕೊಂಡಿದ್ದೀವಿ, ಪ್ಲಸ್ ಇಂಟ್ರೆಸ್ಟ್ ಇನ್ಕಮ್ಗೆ ಟ್ಯಾಕ್ಸ್ ಕೊಟ್ಟಿದ್ದೀವಿ, ಇಂಟ್ರೆಸ್ಟ್ ಇನ್ಕಮ್ಗೂ ಟ್ಯಾಕ್ಸ್ ಕೊಟ್ಟಿದ್ದೀವಿ, ನಾನ್ ಆಪರೇಟಿಂಗ್ ಇನ್ಕಮ್ಗೂ ಟ್ಯಾಕ್ಸ್ ಕೊಟ್ಟಿದ್ದೀವಿ. ಸೊ ಈ ಟ್ಯಾಕ್ಸ್ನೆಲ್ಲ ಆ್ಯಡ್ ಮಾಡಿದ್ರೆ ಟ್ಯಾಕ್ಸ್ ಆನ್ ಇ ಬಿ ಐ ಟಿ ಬರುತ್ತೆ. ಸೊ ನೋ ಪ್ಲಾಟ್ ಬರಬೇಕಂದ್ರೆ ಇ ಬಿ ಐ ಟಿ ಮೈನಸ್ ಟ್ಯಾಕ್ಸ್ ಆನ್ ಇ ಬಿ ಐ ಟಿ ಮಾಡಿದ್ರೆ ನೋ ಪ್ಲಾಟ್ ಬರುತ್ತೆ. ನೆಕ್ಸ್ಟ್ ನೆಟ್ ಇನ್ವೆಸ್ಟ್ಮೆಂಟಿಗೆ ಎಂಡ್ ಇಯರ್ ಫಿಕ್ಸ್ಡ್ ಅಸೆಟ್ ಕರೆಂಟ್ ಅಸೆಟು ಎಂಡ್ ಆಫ್ ದ ಇಯರು ಆ್ಯಡ್ ಮಾಡಬೇಕು. ಫಿಕ್ಸ್ಡ್ ಅಸೆಟ್ ಕರೆಂಟ್ ಅಸೆಟ್ ಬಿಗಿನಿಂಗ್ ಆಫ್ ದ ಇಯರ್ನ ಮೈನಸ್ ಮಾಡಬೇಕು. ಸೊ ವ್ಯಾಲ್ಯೂಸ್ ಎಂಟ್ರಿ ಮಾಡಿ ಕಂಪ್ಯೂಟ್ ಮಾಡಿದ್ರೆ ನೆಟ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ನೆಕ್ಸ್ಟು ಎಫ್ ಸಿ ಎಫ್ ಎಫ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಾರ್ಮ್ಯಾಟು ನೋ ಪ್ಲಾಟ್, ಅದಕ್ಕೆ ಡಿಪ್ರಿಸಿಯೇಷನ್ ಆ್ಯಡ್ ಮಾಡಿದರೆ ಗ್ರಾಸ್ ಕ್ಯಾಶ್ ಫ್ಲೋ ಬರುತ್ತೆ. ಅದಕ್ಕೆ ಗ್ರಾಸ್ ನೆಟ್ ಇನ್ವೆಸ್ಟ್ಮೆಂಟ್ನ ನಾವು ಮೈನಸ್ ಮಾಡಬೇಕು. ಸೊ ಗ್ರಾಸ್ ನೆಟ್ ಇನ್ವೆಸ್ಟ್ಮೆಂಟ್ ಹೆಂಗೆ ಬರುತ್ತೆ, ನೆಟ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಡಿಪ್ರಿಸಿಯೇಷನ್ ಆ್ಯಡ್ ಮಾಡಿದರೆ ಗ್ರಾಸ್ ನೆಟ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ಸೊ 7,560 ಮೈನಸ್ 4,700 ಮಾಡಿದ್ರೆ ಆಪ್ರೇಟಿಂಗ್ ಫ್ರೀ ಕ್ಯಾಶ್ ಫ್ಲೋ ಸಿಕ್ತು. ಇದಕ್ಕೆ ನಾವು ಆಫ್ಟರ್ ಟ್ಯಾಕ್ಸ್ ನಾನ್ ಆಪರೇಟಿಂಗ್ ಇನ್ಕಮ್ ಆ್ಯಡ್ ಮಾಡಬೇಕು. ಯೂಶ್ವಲ್ ಮಿಸ್ಟೇಕು 800 ಇಂಟು 30 ಡಿವೈಡೆಡ್ ಬೈ 100 ಮಾಡಿದ್ರೆ 240 ಬರುತ್ತೆ. 240 ಡೈರೆಕ್ಟಾಗಿ ಎಂಟ್ರಿ ಮಾಡ್ತೀವಿ, ಅದನ್ನು ಮಾಡಬಾರ್ದು. 800 ಮೈನಸ್ 240 ಮಾಡಿದರೆ 560 ಬರುತ್ತೆ. ಯಾಕಂದರೆ ಇದ್ರ ಫಾರ್ಮೆಟೆಲ್ಲ ಇದೆ ನೋಡಿ, ಆಫ್ಟರ್ ಟ್ಯಾಕ್ಸ್. ಸೊ ಟ್ಯಾಕ್ಸ್ನ ನಾವು ಡಿಡಕ್ಟ್ ಮಾಡಾದ್ಮೇಲೆ ಏನು ಅಮೌಂಟ್ ಬರುತ್ತೋ ಅದನ್ನೇ ನಾವು ಹಾಕ್ಕೋಬೇಕು. ಸೊ 2,860 ಪ್ಲಸ್ 560 ಮಾಡಿದ್ರೆ ಎಫ್ ಸಿ ಎಫ್ ಎಫ್ ನಮಗೆ ಸಿಗುತ್ತೆ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಆರ್ ಒ ಐ ಸಿ. ಆರ್ ಒ ಐ ಸಿ ಫಾರ್ಮುಲಾ ನೋ ಪ್ಲಾಟ್ ಡಿವೈಡೆಡ್ ಬೈ ಇನ್ವೆಸ್ಟೆಡ್ ಕ್ಯಾಪಿಟಲ್. ಇನ್ವೆಸ್ಟೆಡ್ ಕ್ಯಾಪಿಟಲ್ ಹೆಂಗೆ ಐಡೆಂಟಿಫೈ ಮಾಡಬೇಕು, ಟೋಟಲ್ ಅಸೆಟ್ಗೆ ಇನ್ವೆಸ್ಟ್ಮೆಂಟ್ ಮೈನಸ್ ಮಾಡಿದ್ರೆ ನಮಗೆ ಇನ್ವೆಸ್ಟೆಡ್ ಕ್ಯಾಪಿಟಲ್ ಬರುತ್ತೆ. ಆರ್ ಒ ಐ ಸಿ ಹೆಂಗೆ ಐಡೆಂಟಿಫೈ ಮಾಡಬೇಕು, ನೋ ಪ್ಲಾಟ್ ಇನ್ಫಾರ್ಮೇಷನ್ ಹಾಕ್ಕೊಂಡ್ವಿ, ದಟ್ ಈಸ್ 5,360 ಡಿವೈಡೆಡ್ ಬೈ ಸೆಕೆಂಡ್ ಇಯರ್ ಕೇಳಿರೋದ್ರಿಂದ ಫಸ್ಟ್ ಇಯರ್ ನೆಟ್ ಇನ್ವೆಸ್ಟ್ಮೆಂಟ್ನ ನಾವು ಹಾಕೋತೀವಿ. ಓಕೆ, ಅದನ್ನು 100ಗೆ ಮಲ್ಟಿಪ್ಲೈ ಮಾಡಿದ್ರೆ 26.8% ಬರುತ್ತೆ. So this is all about the calculation of EBIT, no plat, EBIT on tax, FCFF, net investment and ROIC. Okay.